ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಎಂದಿನಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಪ್ರವೇಶಾತಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ಗಳನ್ನು ಮಾಡ್ತಾ ಬಂದಿದ್ದೇವೆ. ಸೊ ಮೊರಾರ್ಜಿ ದೇಸಾಯಿ ಈಗಾಗಲೇ ಒಂದು 25 ಡೇಸ್ ಅರೌಂಡ್ ಆಗ್ತಾ ಬಂತು. ಇನ್ನೂವರೆಗೂ ಕೂಡ ಎರಡನೇ ಸುತ್ತಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿಲ್ಲ. ಎಲ್ಲ ಕಡೆ ಕೂಡ ಸ್ಕೂಲುಗಳು ಆರಂಭವಾಗಿದ್ದರೂ ಕೂಡ ಈ ಒಂದು ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ಕೆಇದವರು ಅಪ್ಡೇಟ್ಗಳನ್ನು ಕೂಡ ಮಾಡಿಲ್ಲ. ಸೊ ಸತತವಾಗಿ ನಾನು ಕಾಲನ್ನು ಕೂಡ ಮಾಡ್ತಾ ಇದ್ದೇನೆ. ಸೊ ಯಾವುದೇ ಥರದಂಥ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಕೆಇದವರು. ಬಟ್ ಅತಿ ಬೇಗನೆ ಮಾಡುವಂತಂದರೆ ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಶಿಕ್ಷಣಾಧಿಕಾರಿಗಳಿಗೆ ಕೇಳಿದರೆ ಸೊ ಅತಿ ಬೇಗನೆ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಎರಡನೇ ಸುತ್ತಿಂದು ಮಾಡಿದರೆ ಕೂಡ ಒಂದು ಲಿಸ್ಟನ್ನು ರೆಡಿ ಮಾಡಿ ಒಂದು ವಾರದ ಒಳಗಡೆ ಅಡ್ಮಿಷನ್ ಪ್ರಕ್ರಿಯೆ ಮುಗಿಸಿಬಿಡ್ತಾರೆ. ಸೊ ಈಗ ಬೇಗ ಬರುತ್ತೆ ಅಂತ ಕೂಡ ಜಿಲ್ಲಾ ಮಟ್ಟದಲ್ಲಿರುವಂಥ ಶಿಕ್ಷಣಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಏನೇಹೋ ಕಾದು ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ನಿಮ್ಮ ಒಂದು ಕಾಮೆಂಟ್ಸ್ಗಳು ನನಗೆ ಬಂದಿದ್ದಾವೆ. ಸೊ ಕಾಮೆಂಟ್ಸನ್ನು ಓದಿ ಅದಕ್ಕೆ ಏನಾದ್ರು ಉತ್ತರ ಸಿಗುತ್ತೆ ಅಂತ ಪ್ರಯತ್ನ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು ಸರ್, ನಾನು ಶಾಂತಗೌಡ 86 ಆಗಿದೆ, ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಪಕ್ಕ 86ಗೆ ಎರಡನೇ ಸುತ್ತಿನಲ್ಲಿ ಸಿಗುತ್ತೆ, ವೇಟ್ ಮಾಡಿ. ಮೊರಾರ್ಜಿ ದೇಸಾಯಿ ಸಿಂದಗಿ ಥರ್ಡ್ ಬಿ ಕಾಸ್ಟ್ 47 ಮಾರ್ಕ್ಸ್ ಇದೆ ಅಂತ. ಸೊ ಹೋದ ವರ್ಷ ಥರ್ಡ್ ಬಿ ಕಾಸ್ಟ್ನವರಿಗೆ ಮೂರನೇ ಸುತ್ತಿನಲ್ಲಿ ಒಂದು ಸೀಟ್ ಸಿಕ್ಕಿತ್ತು. ಬಟ್ ಇವಾಗ ನೋಡೋಣ, ಯಾಕಂದರೆ ಕಾದು ನೋಡೋಣ. ಭಾಳಷ್ಟು ಸೀಟುಗಳು ಇದ್ದರೆ ಮಾತ್ರ ನಿಮಗೆ 47ಗೆ ಥರ್ಡ್ ಬಿಯಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಥರ್ಡ್ ಬಿಗೆ ತುಂಬ ಕಾಂಪಿಟೇಷನ್ ಇದೆ. 75 ಆಗಿದೆ ಬೆಳಗಾವಿ ಬಾಯ್. 75 ಕಾಸ್ಟ್ ಕೂಡ ವೆರಿ ಇಂಪಾರ್ಟೆಂಟು. ಆದರೂ ಕೂಡ ನಿಮಗೆ 75ಗೆ ಸಿಗುವಂಥ ಚಾನ್ಸಸ್ ಇದೆ. ನನ್ನ ಮಗಳು S48 ಎರಡನೇ ರೌಂಡಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ ಸೆಲೆಕ್ಷನ್ ಆಗುತ್ತಾ ಗದಗದಲ್ಲಿ. ನೋಡಿರಿ, ಗದಗದಲ್ಲಿ ಸ್ಕೂಲ್ಸ್ಗಳು ಹೋದ ವರ್ಷದ ಕಂಪ್ಯಾರಿಸನ್ ಮಾಡಿದರೆ ಸೊ ಮೂರನೇ ಸುತ್ತಿನಲ್ಲಿ 48%ಗೆ ಸೀಟ್ ಸಿಕ್ಕಿತ್ತು. ಬಟ್ ಈ ವರ್ಷದ ಒಂದು ನೋಡೋಣ, ಎರಡನೇ ಲಿಸ್ಟ್ ಬರಬೇಕೀಗ. ಯಾಕಂದರೆ ಅಡ್ಮಿಷನ್ ಎಷ್ಟು ಜನ ಆಗಿದ್ದಾರೆ ಅದು ಗೊತ್ತಿಲ್ಲ. ಸೊ ಅದು ಇವಾಗ ರಿಟರ್ನ್ ಏನಾಗುತ್ತೆ, ಸೀಟುಗಳು ರಿಟರ್ನ್ ಆದಾಗ ಗೊತ್ತಾಗುತ್ತೆ ನಮಗೆ ಏನು ಒಂದು ಸೀಟುಗಳು ಅವೈಲೇಬಲ್ ಇದ್ದಾವೆ ಅಂತ. 33 ನನ್ನ ಮಗಳು ಸೀಟ್ ಸಿಗುತ್ತೆ 3Bಗೆ. ಸೊ 3B ತುಂಬ ಕಡಿಮೆ ಇದೆ. ಬಟ್ ಪ್ರಯತ್ನ ಮಾಡಿ, ಯಾಕಂದರೆ ಹೋದ ವರ್ಷ ಕಂಪೇರ್ ಮಾಡಿದರೆ ಎರಡನೇ ರೌಂಡಲ್ಲಿ ಸಿಕ್ಕಿರಲಿಲ್ಲ. ನನ್ನ ಮಗಳು 16 ಆಗಿದೆ, ನಮ್ಮದು 3B. ಸೊ ಪರವಾಗಿಲ್ಲ, 3Bಗೂ ಕೂಡ ಸೀಟ್ ಸಿಗ್ಬೋದು. 69 ಪರವಾಗಿಲ್ಲ, ಆಲ್ಮೋಸ್ಟ್ ಇದ್ದೀರಿ ನೀವು, ಸೆಕೆಂಡ್ ರೌಂಡಲ್ಲಿ ಹತ್ಬೋದು. 29 ಆಗಿದೆ, ರಾಯಚೂರಲ್ಲಿ 2A ಕೆಟಗರಿಗೆ ಸೆಲೆಕ್ಷನ್ ಆಗುತ್ತೆ ಅಂತ. ಸೊ 29 ತುಂಬ ಕಡಿಮೆ ಇದೆ. ಯಾಕಂದರೆ ರಾಯಚೂರು ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಒಂದು ಏರಿಯಾದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ತಿರೋದು ಇದೇ ಒಂದು ಇದೆ ಮೊರಾರ್ಜಿ ದೇಸಾಯಿಗೆ. ಸೊ 29 ಅಂತಂದರೆ ನೀವು ಬರುವಂಥ ಲಿಸ್ಟಲ್ಲಿ ಕಾದು ನೋಡಬೇಕು. ಆದರೆ ಹೋದ ವರ್ಷದ ಕಂಪೇರ್ ಮಾಡಿದರೆ ಎರಡನೇ ಲಿಸ್ಟಲ್ಲಿ 29 ಬಂದಿರಲಿಲ್ಲ. ನಮ್ಮ ಮಗಳು 25 ಆಗಿದೆ, ST ಕೆಟಗರಿ ಇದೆ, ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ST ಕೆಟಗರಿಗೆ ಸೀಟ್ ಏನಾಗುತ್ತೆ ಅಂತಂದರೆ ಸಿಗುವಂಥ ಚಾನ್ಸಸ್ ಇದೆ. ಆದರೆ ST ಕೆಟಗರಿಯವರು ಅದೇ ಸ್ಕೂಲಲ್ಲಿ ಜಾಸ್ತಿ ಇದ್ದರೆ ಸೊ ತುಂಬ ಕಷ್ಟ, ಮೂರನೇ ರೌಂಡಿಗೆ ವೇಟ್ ಮಾಡಬೇಕು. 3A ಸರ್ 68 ಆಗಿದೆ, ಸೊ ಹತ್ಬೋದು 3Aಗೆ ಕೆಟಗರಿಗೆ. ನಾನು ಪೃಥ್ವಿ 48 ಮಾರ್ಕ್ಸ್ ಬಂದಿದೆ, 3A ಕಾಸ್ಟ್ ಇದೆ. ಸೊ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, 3A ಕಾಸ್ಟು 48 ಹಿಂದಿನ ವರ್ಷದ ಕಂಪೇರ್ ಮಾಡಿದರೆ ಸೀಟು ಒಂದಷ್ಟು ಜಿಲ್ಲೆಗಳಲ್ಲಿ ಸಿಕ್ಕಿತ್ತು. ಬಟ್ ಎಲ್ಲ ಜಿಲ್ಲೆಗಳಲ್ಲೆಲ್ಲ ಹಿಂದುಳಿದಂಥ ಜಿಲ್ಲೆಗಳಲ್ಲಿ ಸೀಟ್ ಸಿಕ್ಕಿತ್ತು. ಬಟ್ ನೀವು ಕಾದು ನೋಡಿ ಏನಾಗುತ್ತೆ ಅಂತ. ಸೊ ನೆಕ್ಸ್ಟು ನನ್ನ ಮಗಳು 53 ಆಗಿದೆ ಸರ್, 2A ಕೊಪ್ಪಳ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 2A ಕೊಪ್ಪಳ ಜಿಲ್ಲೆಯಲ್ಲಿ ಹೋದ ವರ್ಷ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು. ಹೋದ ವರ್ಷದ ಒಂದು ರಿಸಲ್ಟ್ ನೋಡ್ತಾ ಇದ್ದಾರೆ, 53ಕ್ಕೆ ಮೂರನೇ ಸುತ್ತಲ್ಲಿ ಸೀಟ್ ಸಿಕ್ಕಿತ್ತು. ಬಟ್ ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿರೋದರಿಂದ ಕಾದು ನೋಡಬೇಕಾಗತ್ತೆ ಇದು ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಅಂತ. 64 ತೊಗೊಂಡಿದ್ದಾಳೆ, ಆಗ್ಬೋದಾ 2A ಹಾವೇರಿಯಲ್ಲಿ ಅಂತ. 64ಗೆ ಹತ್ಬೋದು, ನಿಯರೆಸ್ಟ್ ಇದ್ದೀರಾ. ಕೆಟಗರಿ 1 52 ಮೇಲೆ ಆಗ್ಬೋದಾ ದಾವಣಗೆರೆಯಲ್ಲಿ? ಎಸ್, ಕೆಟಗರಿ 1 ಸ್ಪೆಷಲ್ ಕೆಟಗರಿ ಇದೆ, ಸೊ ಆಗ್ಬೋದು. ನಮ್ಮದು ಧಾರವಾಡ ಜಿ ಸರ್ 59 ಆಗಿದೆ, ನಮ್ಮದು 2A ಹೇಳಿ. ಸೊ ನೋಡಿರಿ, ಧಾರವಾಡ ಜಿಲ್ಲೆಯಲ್ಲಿ ತುಂಬ ಕಾಂಪಿಟೇಷನ್ ಇದೆ, ಹೊರಗಿನ ವಿದ್ಯಾರ್ಥಿಗಳು ಕೂಡ ಟ್ರೈ ಮಾಡ್ತಿರ್ತಾರೆ. ಬಟ್ ಡೋಂಟ್ ವರಿ, 59 ಅಂದರೆ 60 ನಿಯರೆಸ್ಟ್ ಆಯ್ತಿದ್ದು, ಆಗುವಂಥ ಚಾನ್ಸಸ್ ಭಾಳಷ್ಟು ಇದೆ. ನಮ್ಮ ಮಗಳದು 57 ಆಗಿದೆ, ಬಳ್ಳಾರಿ ಡಿಸ್ಟಿಕ್ನಲ್ಲಿ ಸೀಟ್ ಸಿಗುತ್ತಾ ಅಂತ. ಸೊ 47% SC ST ಇದ್ದರೆ ಆಗ್ಬೋದು. ಬಟ್ ಜನರಲ್ ಇದ್ದರೆ ತುಂಬ ಕಷ್ಟ ಆಗ್ಬೋದು. ಓಕೆ, ನೆಕ್ಸ್ಟ್ ನಮ್ಮದು ಸರ್, ನನ್ನ ಮಗಳೇ 63 ಸೆಲೆಕ್ಷನ್ ಆಗುತ್ತದೆ ಅಂತ. 63ಗೆ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ. ಕೊಪ್ಪಳ ಜಿಲ್ಲೆ 2A 68 ರ್ಯಾಂಕು, ನಂಬರ್ 10 ರ್ಯಾಂಕ್, ಸೆಕೆಂಡ್ ರೌಂಡಲ್ಲಿ ಮೊರಾರ್ಜಿ ಸೆಲೆಕ್ಷನ್ ಆಗುತ್ತಾ ಅಂತ. ಸೊ ಆಗುವಂಥ ಚಾನ್ಸಸ್ ಇದೆ, 68ಕ್ಕೆ ಆಗುವಂಥ ಚಾನ್ಸಸ್ ಇದೆ. ಸರ್, ನನ್ನ ಮಗಳದ್ದು ST 44 ಯಾದಗಿರಿಯಲ್ಲಿ ಆಗುತ್ತಾ ಅಂತ. ST ಕೆಟಗರಿಗೆ ರಿಸರ್ವ್ ಕೋಟಾ ಇದ್ದರೆ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ SCಯಲ್ಲಿ ಇದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ಆಗುವಂಥ ಚಾನ್ಸಸ್ ಇಲ್ಲ, ಥರ್ಡ್ ರೌಂಡಲ್ಲಿ ಆಗುತ್ತೆ.
48 ಮಾರ್ಕ್ಸ್ ತುಮಕೂರು ಡಿಸ್ಟಿಕಲ್ಲಿ ಕೆಟಗರಿ 1 ಸೀಟ್ ಸಿಗುತ್ತಾ ಅಂತ. ಸೊ ಆಗುವಂಥ ಚಾನ್ಸಸ್ ಇದೆ ಕೆಟಗರಿ 1ಗೆ ತುಮಕೂರು ಜಿಲ್ಲೆಗಳಲ್ಲಿ.